ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ರೀಡಿಂಗ್ ನೋಡೋಣ, ಗಣೇಶ ಏನು ಹೇಳ್ತಾರೆ ಅಂತ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ನಿಮ್ಮ ಲೈಫಲ್ಲಿ. ಎಂಜಾಯ್ ಮಾಡಿ ನ್ಯೂ ಬಿಗಿನಿಂಗ್ನ. ಸಾಕಷ್ಟು ಅಚೀವ್ಮೆಂಟ್ ಬರೋದ್ರಲ್ಲಿ ಇದೆ. ನಿಮ್ಮ ಮುಗ್ಧತೆ ಭಗವಂತನಿಗೆ ಪ್ರೀತಿ ಅಷ್ಟೇ. ನಿಮ್ಮ ಮುಗ್ಧತೆ ಇಲ್ಲಿ ಯಾರಿಗೂ ಇಷ್ಟ ಆಗ್ತಿಲ್ಲ. ನಿಮ್ಮ ಮುಗ್ಧತೆ ಯಾರಿಗಾದ್ರೂ ಇಷ್ಟ ಆಗತ್ತೆ ಅಂದರೆ ಭಗವಂತನಿಗಷ್ಟೇ ನಿಮ್ಮ ಮುಗ್ಧತೆ ಇಷ್ಟ ಆಗ್ತಾ ಇರೋದು. ಸೊ ನಿಮ್ಮ ಜೀವನದಲ್ಲಿ ಹೇಗೆ ಒಂದು ನ್ಯೂ ಬಿಗಿನಿಂಗ್ ತರಬೇಕು ಅಂತ ಸಾಕಷ್ಟು ಗೈಡೆನ್ಸ್ ಅನ್ನ ಗಣೇಶ ತಗೊಳ್ತಿದ್ದಾರೆ. ಸೊ ಆ ಗೈಡೆನ್ಸ್ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ತರ್ತೀನಿ ಅಂತ ಗಣೇಶ ಕೂಡ ಪಣ ತೊಟ್ಟಿದ್ದಾರೆ. ಸೊ ಸಾಕಷ್ಟು ಒಂದು ಹೊಸ ಅವಕಾಶಗಳು, ಹೊಸ ಜೀವನ, ಹೊಸ ದಿಕ್ಕು, ಹೊಸ ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಸೊ ಯಾರು ಎಷ್ಟೇ ನಿಮಗೆ ತೊಂದರೆ ಮಾಡಿದ್ರು, ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ತುಂಬಾ ಟ್ರಿಗರ್ ಮಾಡ್ತಿದೆ. ಶನಿ ಮಹಾತ್ಮರ ಎನರ್ಜಿ ಕೂಡ ಟ್ರಿಗರ್ ಮಾಡ್ತಿದೆ. ಸೊ ಸಾಕಷ್ಟು ಗೊತ್ತಿಲ್ಲ, ಕುಂಭಮೇಳದ ಎನರ್ಜಿ ಇರೋ. ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಾ, ಕೆಲವ್ರು ಹೋಗಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ. ನಥಿಂಗ್ ಟು ವರಿ. ಸೊ ಹೋಗಕ್ಕಾಗಿದ್ರು ಹೋಗಿಲ್ಲ ಅಂದ್ರು ಏನು ಯೋಚನೆ ಮಾಡಬೇಡಿ. ಭಗವಂತನಿರೋ ಹೃದಯದ ಕುಂಭದಲ್ಲಿ ಭಗವಂತನ ಕೂರಿಸ್ಕೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಯಾರು ನಿಮಗೆ ತೊಂದರೆ ಮಾಡಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳು ನಿಮಗೆ ಎಚ್ಚರಿಕೆ ಕೊಟ್ಟಷ್ಟು ನೀವು ಮರಿತಾ ಇದ್ದೀರಾ, ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶತ್ರುಗಳು ನಿಗ್ರಹದಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡಬೇಡಿ. ಒಂದು ಪಾಠ ನಿಮ್ಗೊಂದು ವಾರ್ನಿಂಗ್ ಕಾಯ್ತಾ ಇದೆ ಅಂತ ಇದೆ ಇಲ್ಲಿ. ಆಕ್ಚುಲಿ ನಿಮ್ಗೊಂದು ವಾರ್ನಿಂಗ್ ಕಾಯ್ತಾ ಇದೆ. ಜೊತೆಗೆ ಮಕ್ಕಳ ಓದ್ಲಿಲ್ಲ ಸರಿಯಾಗಿ ಅಂದ್ರೆ ಸರಿಯಾಗಿ ನಿಮ್ಗೂ ಕೂಡ ಒಂದು ಬಿಸಿ ಮುಟ್ಟುತ್ತೆ. ಸರಿಯಾಗಿ ಓದ್ಬಿಡಿ, ಒಳ್ಳೆ ಮಾರ್ಕ್ಸ್ ತಗೊಂಬಿಡಿ. ಮಾರ್ಕ್ಸ್ ಕಡೆ, ಓದಿನ ಕಡೆ ಗಮನನ ಕೊಡಿ. ನೀವೀಗ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಆಗಬಹುದು. ಈಗಲೇ ಎಚ್ಚರಿಕೆ ಕೊಟ್ಟಿದ್ದೀನಿ. ಸೊ ಒಂಚೂರು ಓದಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಪ್ರೆಗ್ನೆನ್ಸಿ ವಿಚಾರಕ್ಕೆ ಅಥವಾ ಒಂದು ಪಾಪು ವಿಚಾರಕ್ಕೆ ಯಾರು ಪ್ರಯತ್ನ ಪಡ್ತಿದ್ರಿ, ಪಾಪು ಬೇಕು ಅಂತ ಕೇಳ್ತಾ ಇದ್ರಿ, ಪಾಪು ಕೂಡ ಆಗತ್ತೆ. ನಿಮ್ಮ ಪಾಪು ಹುಷಾರಾಗತ್ತೆ, ಏನು ಯೋಚನೆ ಮಾಡಬೇಡಿ. ನಿಮ್ಮ ಪಾಪು ಹುಟ್ಟಿದ ಮೇಲೆ ತುಂಬಾ ದುಡ್ಡು ಕೂಡ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಯೋಚನೆ ಮಾಡಬೇಡಿ, ಚೆನ್ನಾಗಿರಿ, ಆರಾಮಾಗಿರಿ, ಅನ್ನಪೂರ್ಣೇಶ್ವರಿ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಅನ್ನದಾನನ ಮಾಡಿ ಅನ್ನುವಂಥದ್ದು ಕೂಡ ಇದೆ, ಅಥವಾ ಪ್ರಸಾದ ಸೇವೆನ ಮಾಡಿಸಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಊಟಕ್ಕೆ ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಏನೋ ಒಂದು ಟ್ರೋಫಿ ಗೆಲ್ಲುವಂಥದ್ದು, ಹೊಸ ಪ್ರೀತಿ ಬರುವಂಥದ್ದು, ಪಾಪು ಬರುವಂಥದ್ದು, ಅಚೀವ್ಮೆಂಟ್ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಸಂಕಷ್ಟಿ ಅಥವಾ ಈ ಒಂದು ಫುಲ್ ಮೂನ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕೊಡಬೇಕಾಗಿದ್ದವರು ಬೇರೆಯವ್ರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇರಬಹುದು, ಅಥವಾ ನಿಮ್ಮ ಮಗುನ ನೋಡೋಕ್ಕೆ ಯಾರೋ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು ಅನ್ನುವಂಥದ್ದು ಇದೆ. ಸೊ ಯಾರೋ ಆಶೀರ್ವಾದ ಮಾಡಿ ಹೋಗ್ತಾರೆ ನಿಮ್ಮ ಮಕ್ಕಳಿಗೆಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಲಿಟಲ್ ಫಿಂಗರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಭೇಟಿ ಮಾಡೋಕ್ಕೆ ಬಂದವರಿಗೆ ಒಂದಷ್ಟು ಸರಿಯಾದ ರೀತಿಯಲ್ಲಿ ಏನು ಒಂದು ಗೊತ್ತಿಲ್ಲ, ಏನೋ ಒಂದು ವಿಚಾರಕ್ಕೆ ಮನಸ್ಸಿಗೆ ನೋವು ಮಾಡಿರಬಹುದು.
ಸೊ ಅದ್ರ ಕಡೆ ಗಮನನ ಕೊಡಿ. ಯಾರಿಗೂ ಮನ್ಸಿಗೆ ನೋವು ಮಾಡಕ್ಕೆ ಹೋಗಬೇಡಿ, ಯಾರಾದರೂ ನಿಮ್ಮನ್ನು ನೋಡಕ್ ಬಂದ್ರೆ ಅನ್ನುವಂಥದ್ದು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಬೆಳವಣಿಗೆನ ನೋಡ್ತೀರಾ. ನಿಮ್ಮ ಒಂದು ಸ್ಪಿರಿಚುವಲ್ ಲೈಫ್ ತುಂಬಾ ಹೈಯರ್ ಲೆವೆಲಿಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಎನ್ಲೈಟ್ಮೆಂಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸೊ ಅವಾಗವಾಗ ಸುಸ್ತಾಗುವಂಥದ್ದು, ಪ್ರಜ್ಞೆ ತಪ್ಪುವಂಥದ್ದು, ಅಥವಾ BP ಶುಗರ್ ಡೌನ್ ಆಗುವಂಥದ್ದು, ಅಥವಾ ಗಿಡಿನೆಸ್ ಕಾಡುವಂಥದ್ದು, ಹೈಲಿ ಟೆನ್ಷನ್ ಮಾಡಿಕೊಂಡು ಹೈಪರ್ ಟೆನ್ಷನ್ ಅಥವಾ ಲೋ BP ಹೈ BP ಈ ಥರ ಏನೋ ವೇರಿಯೇಷನ್ ಆಗುತ್ತೆ. ಹಣ್ಣುಗಳನ್ನ ತಿನ್ನಿಸಿ ಅಂತ ಹೇಳಿದ್ರೆ ತಿಂತಾ ಇಲ್ಲ. ಸೊ ಹುಷಾರ್ ತಪ್ಪಿ ಮಲಗಬೇಡಿ ಅನ್ನುವಂಥದ್ದು ಇದೆ. ಸೊ ಆರೋಗ್ಯದ ಕಡೆ ಗಮನನ ಕೊಡಿ. ಗಣೇಶನಿಗೆ ಫಲಪುಷ್ಪಗಳನ್ನ ಸಮರ್ಪಣೆ ಮಾಡಿ, ಇದರಿಂದ ಕೂಡ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋದಾಗ ಒಂದಷ್ಟು ಸುಸ್ತಾಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಅಧಿಕಾರದ ವಿಚಾರದಲ್ಲಿ ಶತ್ರುಗಳ ಬಾಧೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ರಿಗೂ ತಲೆ ಮೇಲೆ ಕೂರ್ಸ್ಕೊಳಕ್ ಹೋಗ್ಬಾರ್ದು. ಕೆಲವ್ರನ್ನ ಎಲ್ಲೆಲ್ಲಿ ತೋರಿಸ್ಬೇಕು, ಅವ್ರವ್ರ ಜಾಗನ, ಅವ್ರವ್ರ ಸ್ಥಳ ಎಲ್ಲಿ ಅಂತ ತೋರಿಸ್ಬೇಕೋ ಅಲ್ಲಿ ತೋರಿಸಿ ಅವಾಗ ಹೆಚ್ಚು ಬುದ್ಧಿ ಕಳೀತಾರೆ ಅವರು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ತೊಂದರೆ ಮಾಡ್ತಾ ಇರೋರು ಕೆರಿಯರ್ ಅಲ್ಲಿ ಇರಬಹುದು ಅಥವಾ ಬೇರೆ ವಿಚಾರದಲ್ಲಿ ಇರಬಹುದು, ಅವರು ಎಲ್ಲಿ ತೊಂದರೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದು ಸಾಕ್ಷ್ಯಾಧಾರದ ಸಮೇತ ಸಿಕ್ಕಾಕೊಳ್ತಾರೆ. ಸಾಕ್ಷಿ ಸಮೇತ ಸಿಕ್ಕಾಕೊಳ್ತಾರೆ ಅವರು, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಾಗ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಅಪಮೃತ್ಯುಗೆ ತಳ್ದವರು ಅಥವಾ ಏನೋ ಒಂದು ಕೊಲೆ ವಿಚಾರಕ್ಕೆ ನಿಮಗೆ ಒಂದು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಯಾರು ಪಟ್ಟಿದ್ರು ಅವರಿಗೆ ಅವರ ಒಂದು ಯೋಗ್ಯತೆ ಏನು ಅಂತ ಯೂನಿವರ್ಸ್ ತೋರಿಸ್ಕೊಡುತ್ತೆ ಅಥವಾ ಗಣೇಶ ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ಒಂದು ಟೆಂಪ್ಟಿಂಗ್ ಎನರ್ಜಿಗೆ ಹಾಕ್ದವ್ರಿಗೂ ಕೂಡ ಸರಿಯಾಗಿ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 2 ಆಫರ್ ಇದೆ ನಿಮ್ಗೆ. ಒಂದು ಒಳ್ಳೆ ಮಾತಲ್ಲಿ ಕೇಳ್ತೀರಾ, ಇನ್ನೊಂದು ಕೆಟ್ಟು ಒಡೆದು ಹೇಳಿದ್ರೆ ಕೇಳ್ತೀರಾ. ಈ ತರ ಇದೆ. ಒಂದು ರೀತಿಲಿ ನಿಮ್ಗೆ ಆಪ್ಷನ್ ಇದೆ. ಸೊ ಹಿಂಸೆನ ಅಹಿಂಸೆನ ಅನ್ನೋ ಥರ, ಅಥವಾ ಹೊಡಿಬಡಿನ, ಅಥವಾ ಕಾಂಪ್ರಮೈಸ, ಅಥವಾ ಏನು ಹೇಳ್ತಾರೆ ಯುದ್ಧನ ಪ್ರೀತಿನ ಅಂತ, ಆ ಥರ ಒಂದು ಆಫರ್ ಇದೆ ಇಲ್ಲಿ. ಸೊ ಏನು ಮಾಡ್ತೀರಾ ಯೋಚನೆ ಮಾಡಿ. ನನ್ನನ್ನು ಕೇಳೋದಾದರೆ, ಸೊ ಯಾವ್ಯಾವ ಟೈಮಿಗೆ ಹೇಗೆ ಬೇಕೋ ಹಾಗೆ ಬದಲಾಗಬೇಕು. ಸೊ ನಿಮ್ಮ ಶತ್ರುಗಳು ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರು ಬದಲಾಗಲ್ಲ ಅಂದರೆ ಅವ್ರನ್ನ ಬದಲಾಯಿಸುವಂಥ ವ್ಯರ್ಥ ಪ್ರಯತ್ನನ ಬಿಟ್ಬಿಟ್ಟು ನಿಮ್ಮ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ಸೊ ನಿಮ್ಗೆ ಎಷ್ಟೇ ಪ್ರೀತಿ ಕೊಡಕ್ಕೆ ಬಂದ್ರೂ ನೀವು ಬೇಡ ಅಂತ ತಿರಸ್ಕಾರ ಮಾಡಿ ಹೋಗ್ತಾ ಇದ್ದೀರಾ, ಬಿಕಾಸ್ ಆಫ್ ಯಾರೋ ಕೆಲವರು ಮಾಡಿರುವಂಥ ಅವಮಾನಗಳಿರ್ಬೋದು, ಅಥವಾ ಒಂದಷ್ಟು ನಿಮ್ಮ ವಿರುದ್ಧ ಮಾಡಿರುವಂಥ ಸಂಚುಗಳು, ಅಥವಾ ನಿಮ್ಮ ವಿರುದ್ಧ ಅವ್ರು ಮಾಡಿರುವಂಥ ಸಮಸ್ಯೆಗಳನ್ನ ನೋಡಿರ್ಬೋದು. ಸೊ ಅದೆಲ್ಲವನ್ನು ಕೂಡ ಬಿಟ್ಟಾಕಿ, ಸೊ ಪ್ರೀತಿ ಕೊಡೋರಿಗೆ ಪ್ರೀತಿ ಕೊಡಿ, ದ್ವೇಷ ಕೊಡೋರಿಗೆ ದ್ವೇಷ ಅಂದರೆ ಏನು ಅಂತ ಒಮ್ಮೆ ತೋರಿಸ್ಕೊಡಿ. ಓಕೆ, ಸೊ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಮನೆಗೆ ಹೆಚ್ಚಿನ ಆರೈಕೆ ಇದೆ. ನಿಮ್ಮ ಮನೆಯಲ್ಲಿ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಏನೇ ಸಮಸ್ಯೆ ಇದ್ರೂ ಮನೆಯಲ್ಲಿ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಅದೆಲ್ಲದರಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚು ನಿಮ್ಮನ್ನು ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಲ್ಲೋ ಒಂದು ಕಡೆ ಒಂದು ನ್ಯೂ ಕ್ರಿಯೇಷನ್ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಈಗ ಪ್ರೆಸೆಂಟ್ಲಿ ನಿಮ್ಗಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ, ಅದಕ್ಕೆ ಚಿಕ್ಕದಾಗೆ ಮುಗಿಸ್ತೀನಿ ರೀಡಿಂಗನ್ನು. ಸೊ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ, ಡಿವೈನ್ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಈಗ 3 ಬೇಕಾದರೂ ಆಯ್ಕೆ ಮಾಡಿ, ಯಾವುದಾದ್ರೂ ಒಂದನ್ನು ಬೇಕಾದರೂ ಆಯ್ಕೆ ಮಾಡಿ. ನಿಮ್ಗೇನು ಮೆಸೇಜ್ ಇದೆ ನೋಡುವ. ಮೊದಲನೇದು
ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಔಟ್ಲುಕ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. 29 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, 9 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 45 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡ್ತಾ ಇದ್ದೀರಾ, 36 ನಂಬರ್, 36 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೀಲಿಂಗ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಅನ್ನಿಸ್ತಾ ಇದೆ. ಯಾರೋ ನಿಮ್ಮನ್ನ ತುಂಬಾ ನೆನೆಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ನನ್ನನ್ನು ಕೂಡ ಯಾರೋ ನೀವು ತುಂಬಾ ನೆನೆಸ್ಕೊಳ್ತಿದ್ದೀರಾ, ಇನ್ನ ರೀಡಿಂಗ್ ಹಾಕಿಲ್ಲ ಅಂತ ಇರಬಹುದು. ಬಿಕಾಸ್ ಆಫ್ ಹೆಲ್ತ್ ಐ ಆಮ್ ನಾಟ್ ಫೀಲಿಂಗ್ ಗುಡ್. ಸೊ ಹೀಲಿಂಗ್ ಅಗತ್ಯ ನನಗೂ ಇದೆ ಅಂತ ಅನ್ಸುತ್ತೆ. ಹೀಲಿಂಗ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ಸೊ ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮಗೆ ಅಂತ ಹೊಸ ಅದು ಏನೋ ಗಿಫ್ಟ್ ಕೂಡ ಕೊಟ್ಟು ಹೋಗ್ತಾರೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ರು ಅನ್ನುವಂಥದ್ದು. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.